ಏಯ್ ಊರ್ಮಿಳಾ, ಸುಮ್ನೆ ಎದ್ದೋಗು ನೋಡು. ನನ್ನ ಆಟ ಆಡ್ಸಕ್ ಬರ್ಬೇಡ ಇಲ್ಲಿ. ಬಸ್ರಿ ಆಗಿದ್ದೀನಿ ಅದು ಇದು ಅಂತೇಳಿ ಸುಳ್ಳು ಹೇಳ್ಕೊಂಡು ಎದ್ದೋಗಿ ಇಲ್ಲಿಂದ. ಇಲ್ಲಾಕೆ ಕುಕ್ಕೊಂಡಿದ್ಯಾ? ನಿಮ್ಮ ಮನೆ ಎಲ್ಲೈತೋ ಮಠ ಎಲ್ಲೈತೋ ಬಂದು ನಮ್ಮನೆ ಬಾಗ್ಲ ಕುಕ್ಕೊಂಡಿದ್ಯಲ್ಲ. ಅಯ್ಯೋ ಅಕ್ಕ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ನಿಜಾನೇ. ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ನಿಮಗೆ ನಂಬಿಕೆ ಬರ್ತಾ ಇಲ್ವಾ? ನಿಜ ಆಗಿದ್ರೆ ತಾನೆ ನಂಬಕ್ಕೆ. ಸುಳ್ಳು ಹೇಳ್ಕೊಂಡು ಬಂದ್ಬಿಟ್ರೆ ನಾನ್ ನಂಬಿಡ್ತೀನ? ಸುಮ್ಮನ ಎದ್ದೋಗು. ನೀನ್ ಎಷ್ಟೇ ಹಾರಾಡಿದ್ರು ಎಷ್ಟೇ ಇಲ್ಲೇ ಕುತ್ಕೊಂಡಿದ್ರು ನಿನ್ಗೇನು ಗಿಟ್ಟಲ್ಲ ಇಲ್ಲಿ. ನಾನ್ ಯಾಕೆ ಹೋಗ್ಲಿ? ನಾನು ಹೋಗಲ್ಲಪ್ಪ. ನನಗೂ ಇಲ್ಲಿರಕ್ಕೆ ಅಧಿಕಾರ ಐತೆ. ಇವರಿಂದ ನಾನು ಬಸ್ರಿ ಆಗಿದ್ದೀನಿ ಅಂದ್ಮೇಲೆ ಇವ್ರ ಮನೇಲಿ ಇರಕ್ಕೆ ನನ್ಗೆ ಅಧಿಕಾರ ಐತೆ. ಏನಕ್ಕ ಲಕ್ಷ್ಮಿ ಅಕ್ಕ, ನೀವೇ ಹೇಳಿ. ನಾನ್ ಬಸ್ರಿ ಆಗಿರಕ್ಕೆ ಇವ್ರ ಯಜಮಾನ್ರ ಕಾರಣ ಅಂದ್ಮೇಲೆ ಈ ಮನೇಲಿ ಇರಕ್ಕೆ ನನಗೂ ಹಕ್ಕ ಐತೆ ತಾನೆ? ಲಕ್ಷ್ಮಕ್ಕ ನೀನೇ ಹೇಳು. ಇವಳಿಗೂ ಹಕ್ಕ ಐತೇನೆ ಈ ಮನೆಗೆ ಇರಕ್ಕೆ? ಅದು ಜಯಮ್ಮ, ಕಾನೂನು ಪ್ರಕಾರ ನೋಡ್ಕೊಂಡ್ರೆ ನಿನ್ ಗಂಡನಿಂದನೇ ಇವಳು ಬಸ್ರಿ ಆಗಿದ್ರೆ ಆ ಹಕ್ಕ ಐತೆ ಅವಳಿಗೂನು ಗಂಡನ ಮನೆಯಾಗ ಇರಕ್ಕೆ. ಇದೇನೇ ಲಕ್ಷ್ಮಕ್ಕ ಹಿಂಗೆ ಹೇಳ್ತಾ ಇದ್ಯಾ? ಕಣೆ, ಕಾನೂನು ಪ್ರಕಾರ ಎಳ್ಳೆ ಮದ್ವೆ ಆಗೋದು ತಪ್ಪು. ಆದ್ರೆ ಹುಟ್ಟೋ ಮಕ್ಕಳಿಗೆ ನಿನ್ ಗಂಡ ಕಾರಣ ಅಂದ್ಮೇಲೆ ಆ ಮಕ್ಳ ಜವಾಬ್ದಾರಿ ನಿನ್ ಗಂಡನೇ ಒತ್ಕೋಬೇಕು. ಹಂಗ? ಅಯ್ಯೋ ದೇವ್ರಿ, ಏ ಗಂಡ ದಂಡ ಪಿಂಡ ಸುಮ್ಮನೆ ನಿಂತಿದ್ಯಲ್ಲ. ಅವಳು ಬಸ್ರಿ ಆಗೋದಕ್ಕೆ ನಾನ್ ಕಾರಣ ಅಲ್ಲ ಅಂತ ಹೇಳಿ ಬಾಯ್ ಬಿಟ್ಟು ಬೊಗಳು ಅವಳ ಆಸೆ ಕಳ್ಸು. ನೀನೇ ತಾನೇ ಇದಕ್ಕೆಲ್ಲ ಕಾರಣ. ಅವಳು ಇಲ್ಲಿ ಬಂದು ಕುಕ್ಕ ಮತ್ಕು ನೀನೇ ಕಾರಣ. ನೀ ಅವಳನ್ನ ಓಡಿಸ್ಬೇಕು ಇಲ್ಲಿಂದಾನ. ಬೊಗಳು ನೀನ್ ಕಾರಣ ಅಲ್ಲ ಅಂತ ಹೇಳು. ಕಣ ಜಯಮ್ಮ, ಹಂಗೆ ಇರೋದು. ಜೈಂದಕ್ಕ ಜೈಂದಕ್ಕ, ಇಲ್ಲೇನೋ ನಾಟಕ ಮಾಡ್ತಾ ಇದಾರೆ ನಿಮ್ದು ಮನೆ ಹಠ ಅಂತ ಹೇಳಿದ್ರು ಯಾರೋ. ಎಲ್ಲಿ ನಾಟಕ ಮಾಡ್ತಾ ಇರೋದು? ನಾಟಕ ಇಲ್ಲೇ ನಮ್ಮ ಮನೆಗೆ ದೊಡ್ಡ ಡ್ರಾಮಾ ಆಗ್ಬಿಟ್ಟೈತಿ. ನಾಟಕ ಅಂತೆ ನಾಟಕ. ನಾಟಕನೂ ಇಲ್ಲ ಗಿಟ್ಕನೂ ಇಲ್ಲ. ಹೋಗ್ರಿ ಸುಮ್ಮನೆ ಯಾವಳು ಹೇಳ್ದಾಳು ನಾಟಕ ಅಂತೆ ನಾಟಕ. ಆ ಸಾಕಮ್ಮನೆ ಹೇಳಿದ್ದು ಜಯಮಾರ್ ಮನೆ ಹತ್ರ ಏನೋ ನಾಟಕ ನಡೀತಾ ಇದೆ ಅಂತ. ಅದಕ್ಕೆ ನೋಡ್ಕೊಂಡು ಹೋಗಕ್ಕೆ ಅಂತೇಳಿ ನಮ್ದು ಮತ್ತೆ ಭಾಗಿನ ಹಠ ಇಬ್ರು ಬಂದ್ವಿ. ಈಗಿನ ಕಾಲದಲ್ಲಿ ನಾಟಕ ಗಿಟ್ಕ ಅಂತೇಳಿ ಮಾಡೋದೇ ಇಲ್ಲ ಹಳ್ಳಿಲಿ. ಅದಕ್ಕೆ ಹೆಂಗೋ ಹತ್ರಗೆ ನಮ್ಮೂರ್ಗೂ ನಾಟಕ ಮಾಡೋರು ಬಂದಿದಾರಲ್ಲ ಅಂತ ಹೇಳಿ ಬಂದ್ವಿ ನೋಡ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿ ನೋಡಿದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಲಕ್ಷ್ಮೀ ಹಾಕ ಇಲ್ಲೆಲ್ಲಾದ್ರೂ ನಾಟಕಕ್ಕೆ ಹಾಡ್ತಾ ಇದಾರ? ಸಾಕಮ್ಮ ಹೇಳಿಲ್ಲ, ಇದನ್ನೇ ನೋಡ್ಕೊಂಡು ಹೋಗಿರ್ಬೇಕೇನೋ ಅವಳು. ಜಯಮ್ಮನ್ ಮಂತಗೆ ಏನೋ ಜಗಳ ಆಡ್ತಾ ಐತಿ ಅಂತ ಹೇಳೋ ಬದ್ಲು ನಾಟಕ ನಡೀತೈತಿ ಅಂತ ಸುಳ್ಳು ಹೇಳವಳಿ. ನೋಡ್ದೇನೆ ಜಯಮ್ಮ ಆ ಸಾಕಮ್ಮ ಹೆಂಗ್ ಹೇಳವಳಿ. ನಾಟಕ ಅಂತೆ ನಾಟಕ ಹೇಗೆ ಹೇಳ ಹೇಳ್ತಕ್ಕ. ಈಗ ಇವಳು ಬಂದಳ ಮಿಟ್ಟುಗ್ಲಾಡಿ ಇವಳು ಬಂದು ಇಲ್ಲಿ ನಾಟಕ ಮಾಡ್ತಾ ಇದ್ದಾಳಲ್ಲ, ಅದನ್ನೇ ಹೇಳವಳು ಸಾಕಮ್ಮ. ಅವಳು ಹೇಳೋದ್ರಾಗೆ ತಪ್ಪೇನು ಇಲ್ಲ ಹೇಳು. ಇಲ್ಲ ಇದ್ದಾಳ ನೋಡು, ಯಾಕೊಂಡು ಹೋಗ್ರಿ ನಾಟಕ ಗಾತಿನ. ಅಯ್ಯೋ ಇವ್ರು ಅಲ್ವಾ ನಿಮ್ದು ಗಂಡಾಗೆ ಸೆಕೆಂಡ್ ಸೆಟಪ್ಗೆ ಮಾಡ್ಕೊಂಡಿದ್ರಲ್ಲ ಇವರೇ ತಾನೇ? ಮತ್ತೆ ಯಾಕೆ ಬಂದಿದ್ದಾರೆ ಇಲ್ಲಿ? ಯಾಕೆ ಇಲ್ತಾರೆ ಇಲ್ಲಿ ಕೂತಿದ್ದಾರೆ ಈ ತರ? ಅವಳಿಗೆ ತಿಕ್ಲಾ ಹಿಡ್ದೈತಿ, ಅದಕ್ಕೆ ಕುತ್ಕೊಂಡವಳಿ. ಯಾಕೊಂಡು ಹೋಗ್ರಿ ದರ ದರ. ಅದೇ ಅವನ ಮೆಂಟ್ಲು ಬಂದಿದ್ದಲ್ಲ ಮದ್ವೆ ಆಗ್ತೀನಿ ಅಂತಾನ. ಅವಳಂಗೆ ಅಲ್ಲ ಅವನಂಗೆನೆ ಇವಳಿಗೂ ಹುಚ್ಚಿಡ್ದೈತಿ. ಆಂಬುಲೆನ್ಸ್ಗೆ ಫೋನ್ ಮಾಡ್ರಿ ಬಂದು ಕರ್ಕೊಂಡು ಹೋಗ್ಲಿ ಇವಳನ್ನ. ಏನಮ್ಮ ಯಾಕೆ ಇಲ್ಲಿ ಬಂದಿದ್ಯಾ ತಿರ್ಗಾನ? ಜಯಮರ್ ಮಂತಾಗ ಬಂದು ಯಾಕೆ ಇಲ್ಲಿ ಕೂಕೊಂಡಿದ್ಯಾ? ಏನಾಗಿದೆ ನಿಮ್ಗೆ? ಯಾಕೆಂದ್ರೆ ನಾನು ಎಲ್ಲಿರ್ಬೇಕೋ ಅಲ್ಲಿಗೆ ಬಂದಿದ್ದೀನಿ. ಹಂಗಂದ್ರೆ ಏನೇ ಊರ್ಮಿಳಾ, ನೀನು ಜಯಮ್ಮನ ಮನೆಗೆ ಇರ್ಬೇಕಾ? ಹೌದು ಅಕ್ಕ, ನಾನು ಇವ್ರ ಮನೆಗೆ ಇರ್ಬೇಕು. ಯಾಕೆಂದ್ರೆ ಈಗ ನಾನು 3 ತಿಂಗಳು ಬಸ್ರಿ. ಅದಕ್ಕೆ ಕಾರಣ ಈ ಕೋದಂಡುನೇ. ಏನು ಬಸ್ರಿನಾ? ಅಯ್ಯಯ್ಯೋ, ನೀನ್ ಬಸ್ರಿ ಆಗ ಕಾರಣ ಈ ಜಯಮ್ಮನ ಗಂಡನ? ಅಯ್ಯೋ ಜೈಂದಕ್ಕ, ಹಾಗಾದ್ರೆ ಅನ್ಯಾಯವಾಗಿ ನಿಮ್ದು ಆಸ್ತಿಲಿ ಅರ್ಧ ಭಾಗ ಪಾಪ ಈ ಊರ್ಮಿಳಾಗೆ ಕೊಡ್ಬೇಕಾಗುತ್ತೆ ನಿಮ್ದು. ಏ ಬಾನು, ಏನು ಹೇಳ್ತಾ ಇದ್ಯಾ? ನಮ್ಮ ಆಸ್ತಿಗೆ ಇವಳಿಗೆ ಯಾಕೆ ಭಾಗ ಕೊಡ್ಬೇಕು? ಯಾಕೆಂದ್ರೆ ಇವಳ್ದು ಬಸ್ರಿ ಆಗ್ಲಿಕ್ಕೆ ನಿಮ್ದು ಯಜಮಾನ್ರೆ ಕಾರಣ ಅಂತ ಹೇಳ್ತಾ ಇಲ್ವಾ ಅವಳು? ಅದಕ್ಕೆ. ಹೌದಕ್ಕ, ಹಂಗಾದ್ರೆ ಆಸ್ತಿಲಿ ಅರ್ಧ ಭಾಗ ಕೊಡ್ತಾರ ನನಗೆ? ಅಯ್ಯೋ ಈ ಬಾನು ಯಾಕಾದ್ರೂ ಬಂದ್ಲಪ್ಪ. ಬರೀ ಇಂತ ಎಡವಟ್ ಮಾಡಿಕ್ಕದೆ ಇವಳು. ಇವಳು ಮಾಡಿರೋ ಎಡವಟ್ಟಿಂದಾನೆ ಇಷ್ಟೆಲ್ಲ ಡ್ರಾಮಾ ನಡೀತೈತಿ ಜಯಮ್ಮನ ಮನೆಗೆ. ಪಾಪ ಇದರಿಂದ ಹೆಂಗ್ ಹೊರಕ್ ಬರ್ತಾಳೋ ಏನೋ ಈ ಜಯಮ್ಮ. ಅವಳು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಅಲ್ವೇ ಜಯಮ್ಮ. 1.5 ಲಕ್ಷ ರೂಪಾಯಿ ನೆಕ್ಲೆಸ್ ಹೊತ್ಕೊಂಡು ಹೋಗೇಳಿ ಅಂತೇಳಿ ನೀನ್ ಗಂಡನ್ ಕಳಿಸ್ತಿ. ಆದ್ರೆ ಇವತ್ತು ನಿನ್ನ ಆಸ್ತಿಗೆ ಅರ್ಧ ಭಾಗ ಕೇಳಕ್ ಬಂದೇವಳಲ್ಲಿ. ಅವತ್ತೇ ನೆಕ್ಲೆಸ್ ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಆಗ್ಬೋದಾಗಿತ್ತಲ್ಲೇ ಜಯಮ್ಮ. ಈಗ ನೋಡು ಎಂತ ಪೀಕ್ಲಾಟ, ನಿನಗೆ ಅರ್ಧ ಆಸ್ತಿ ಕೊಡ್ಬೇಕಂತೆ. ಅಯ್ಯೋ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವೆಲ್ಲರೂ ನನಗೆ ನ್ಯಾಯ ಕೊಡ್ಸಕ್ಕೆ ಸಪೋರ್ಟ್ ಮಾಡ್ಬೇಕು ಅಕ್ಕ. ಮಾಡ್ತಾರೆ ಬದ್ನೇಕಾಯಿ. ಏಯ್ ಬಾನು, ನೀವೇ ಎಲ್ಲರೂ ಇವಳಿಗೆ ಸಪೋರ್ಟ್ ಮಾಡ್ತೀರೇನ್ರಿ? ಅಯ್ಯೋ ಇಲ್ಲ ಜೈಂದಕ್ಕ, ನಮ್ದು ಯಾಕೆ ಈ ತರ ಮನೆ ಹಾಳಿಗೆ ಸಪೋರ್ಟ್ಗೆ ಮಾಡ್ತೀವಿ ಹೇಳು? ಒಂದು ಮನೆ ಹಾಳು ಮಾಡಿಕೆ ಬರ ಅಂತ ಹೆಂಗ್ಸಿಗೆ ನಮ್ದು ಸಪೋರ್ಟ್ಗೆ ಮಾಡ್ತೀವಿ? ಇಲ್ಲ, ಖಂಡಿತ ಇಲ್ಲ, ಮಾಡೋದೇ ಇಲ್ಲ. ನೋಡ್ದೇನೆ ಊರ್ಮಿಳಾ, ಸುಮ್ನೆ ಮುಚ್ಕೊಂಡು ಹೋಗ್ತಾ ಇರು. ನೀನ್ ಎಷ್ಟೇ ಹಾರಾಡಿ ಕಿರ್ಚಾಡಿದ್ರು ನೀನ್ ಸಪೋರ್ಟಿಗೆ ಯಾರು ಬರಲ್ಲ ಇಲ್ಲಿ.
ಇವ್ರು ಯಾರು ಬರ್ದೇ ಇರ್ಬೋದು, ಆದ್ರೆ ನಾನ್ ನಂಬಿರೋ ನನ್ ಕೋದಂಡು ನನ್ನ ಸಪೋರ್ಟಿಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅದಕ್ಕೆ ಕಾರಣ ಇವರು ಮಾಡಿರೋ ಕೆಲಸ. ಇವ್ರು ಮಾಡಿರೋದ್ರಿಂದ ನನ್ನ ಹೊಟ್ಟೆಲಿ ಅವ್ರ ಪಿಂಡ ಬೆಳೀತಾ ಇದೆ ಅಂದ್ಮೇಲೆ ಅವ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಲ್ವಾ ಕೋದಂಡು? ಉರ್ಮಿ, ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬಂದ. ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು. ಸ್ಕ್ಯಾನಿಂಗು ಆಮೇಲೆ ಇನ್ನು ಏನೇನು ರಿಪೋರ್ಟು ಎಲ್ಲನ ಹೇಳ್ತಾರೆ ಅವರು. ಮಗು ಹೇಗಿದೆ, ಬೆಳವಣಿಗೆ ಹೇಗಿದೆ, ಹಾರ್ಟ್ ಬೀಟ್ ಹೇಗಿದೆ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿಸ್ತಾ ಇಲ್ಲಾಂದರೆ ನಡಿ ಈಗಲೇ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅಯ್ಯೋ ಇದೇನು ಜಯಮ್ಮ, ನಿನ್ನ ಗಂಡನೇ ಒಪ್ಕೊಂತಾನಲ್ಲಿ ನೀನು ಮಾತ್ರ ನಾಟಕ ಮಾಡ್ತಾಳೆ ಅಂತ ಹೇಳ್ತಾ ಇದ್ಯಾ. ನಿನ್ನ ಗಂಡ ಆಲೇನೆ ಒಪ್ಕೊಂಡು ಅವಳನ್ನ ಆಸ್ಪತ್ರೆಗೂ ಕರ್ಕೊಂಡು ಹೋಗ್ತಾನಂತೆ ಸ್ಕ್ಯಾನಿಂಗ್ ಮಾಡ್ಸಕ್ಕೆ. ಯೋ ಏನ್ ನೀನ್ ಮಾತಾಡಿನ ಅರ್ಥ? ಅಂದ್ರೆ ಇವಳು ಹೇಳ್ತಾ ಇರೋದು ನಿಜನಂತಾನ? ಅದು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಕಣೆ, ಅವಳು ಬಸ್ರಿ ಆಗ್ಯವಳ ಇಲ್ವಾ, ಮಗು ಬೆಳವಣಿಗೆ ಹೇಗಿದೆ ಅಂತೇಳಿ ಎಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೆ ಹೇಳ್ದೆ ಅಷ್ಟೇ. ಯಾ ಸ್ಕ್ಯಾನಿಂಗ್ ಇಲ್ಲ ಗೀನಿಂಗ್ ಇಲ್ಲ, ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ರಿ ನೀವು, ನಿಮ್ ಪಾಡಿಗೆ ನೀವು. ನಿಮ್ಗೆ ಯಾಕೆ ಬೇಕು ಈ ಸುದ್ದಿ? ಅವಳನ್ನ ಹೆಂಗ್ ವಿಚಾರಿಸ್ಬೇಕು, ಇಲ್ಲಿಂದ ಹೆಂಗ್ ಓಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕೆಲ್ಸಕ್ಕೆ ಹೋಗು, ಅಲ್ಲಿ ಕಿಸ್ಕೊಂಡು ನಿಂತ್ಕೋಬೇಡ ಅವಳ ಎದುರಿಗೆ. ನನಗೆ ಮುಯ್ಯೆಲ್ಲ ಉರ್ದೋಗುತ್ತೆ ನೀನ್ ಅಲ್ಲಿ ಕಿಸ್ಕೊಂಡು ಮಾತಾಡಿದೆ. ಹೋಗು. ಅಲ್ವೇ ಆ ಊರ್ಮಿಳ ಇಲ್ಲಿ ಬಂದಿರ್ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋದ್ರೆ ಅವಳು ನೋಡ್ಕೊಂಬರ ಯಾರು? ಸುಮ್ಮನ ಕೆಲ್ಸಕ್ಕೆ ಹೋಗ್ತೀಯೋ ಬೇಕು ಈಗ? ಊರ್ಮಿಳ ಅಂತ ಉಗುರ್ಮಿಳನೂ ಇಲ್ಲ, ಏಳ್ಮಿಳನೂ ಇಲ್ಲ. ಕೋದಂಡು ನಾನೆಲ್ಲ ನಾನು ನೋಡ್ಕೊಂತೀನಿ, ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ. ಯಾಕೆಂದ್ರೆ ಈಗ ನಿಮ್ದು 2 ಸಂಸಾರ ಆಗಿದೆ. 2 ಸಂಸಾರಕ್ಕೂ ದುಡಿಬೇಕು ಅಂತಂದ್ರೆ ಒಂದ್ ದಿವಸನೂ ಮನೇಲಿ ಇರಬಾರ್ದು ನೀವು. ಹೋಗಿ ಕೆಲ್ಸಕ್ಕೆ. ಸರಿಯಾಗಿ ಹೇಳ್ತಾ ಇದ್ದಾಳೆ ಅವಳು ಊರ್ಮಿಳ. ಹೋಗಪ್ಪ ಕೋದಂಡಣ್ಣ, ಹೋಗು ಕೆಲ್ಸಕ್ಕೆ ಹೋಗು ದುಡ್ಕೊಂಬರಾಗು. ಪಾಪ 2 ಸಂಸಾರ ಸಾಕ್ಬೇಕು ನೀನು. ಸರಿ ಆಯ್ತು ಕಣೆ, ಕೆಲ್ಸಕ್ಕೆ ಹೋಗಿ ಬರ್ತೀನಿ ನಾನು. ಬಾಯ್ ಕೋದಂಡು. ಬಾಯ್. ಮುಚ್ಕೊಂಡು ಹೋಗಪ್ಪ. ಬಾಯ್ ಅಂತೆ, ಬಾಯ್. ಇನ್ನೊಂದ್ಸಲ ಬಾಯ್ ಬಿಡಕ್ಕಾಗ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ ನಿಮ್ಮಿಬ್ರಿಗೂ. ಬಾಯ್ ಅಂತೆ, ಬಾಯ್. ಮುಚ್ಕೊಂಡು ಹೋಗು. ಇಲ್ಲಿ ಬಾತ್ರೂಮ್ ಎಲ್ಲಿದೆ? ನಾನು ಸ್ವಲ್ಪ ಬಾತ್ರೂಮ್ಗೆ ಹೋಗ್ಬೇಕು. ಬಾತ್ರೂಮ್ ಇಲ್ಲ ಗೀತೂಮ್ ಇಲ್ಲ, ಹೋಗಿ ಹಸಕ್ ಹೋಗು. ಆಯ್ತು ಬಿಡಿ, ಅಲ್ಲೇ ಹೊರಗಡೆ ಬಯಲಿಗೆ ಹೋಗಿ ಬರ್ತೀನಿ. ನನಗೆ ಹೊಟ್ಟೆ ಹಶ್ವಾಗಿದೆ. ಸ್ವಲ್ಪ ಏನಾದ್ರೂ ಅಡುಗೆ ಮಾಡಿದಿರೋ ಇಲ್ವೋ? ಆ ಕಡೆ ಹೋಗಿ ಬರ್ತೀನಿ. ಸ್ವಲ್ಪ ನೀ ಹೊರಗಡೆ ಹೋಗಿ ಬರಂಗಾಗಿದೆ, ಹೋಗಿ ಬರ್ತೀನಿ. ಅಷ್ಟರಲ್ಲಿ ಏನಾದ್ರೂ ಬಿಸಿ ಅಡುಗೆ ಮಾಡಿಟ್ಟಿರಿ ಅಕ್ಕ, ಬಂದ್ಬಿಡ್ತೀನಿ ಬೇಗ. ಮಾಡಿಕ್ತೀನಿ ಬಾ. ಕದ್ರ ಮಳೆ ಕಾಸಿ ಇಕ್ಕಿರ್ತೀನಿ, ತಿಂಬಿವೆ ಅಂತ ಅದನ್ನೇ ಗಂಟ್ಲಿಗಾತ ತುರುಕ್ತೀನಿ. ನೋಡ್ದೇನಿಲ್ಲ ಸ್ಮಕ್ಕ ಹೆಂಗದಾಳಿ ಮಿಟ್ಲಾಡಿ. ನಾನು ಇವಳಿಗೆ ಅಡುಗೆ ಮಾಡಿಕ್ಬೇಕಂತೆ. ಸುಮ್ಮನೆ ಹೋದ್ರೆ ಸರಿ. ಇವಾಗ ನೀವೇನ್ ಹೇಳಿರು ಹೋಗಲ್ಲ ನಾನು. ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೋಡು, ಏನೂ ಇಲ್ಲ, ಕತ್ತಿಡ್ದು ಆಸಿಗೆ ದಬ್ಬಿಡ್ತೀನಿ. ಸುಮ್ಮನೆ ಹೋಗು, ನಂತಗೆ ಒದೆ ತಿನ್ಬೇಡ. ಅಯ್ಯೋ ನೀವೇನಾದ್ರೂ ನನ್ನ ಮೇಲೆ ಏನಾದ್ರೂ ಕೈ ಮಾಡಿದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೀಗೆ ಪ್ರೆಗ್ನೆಂಟ್ ಆಗಿರೋ ನನ್ನ ಮೇಲೆ ಇವರು ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಅವಾಗ ನಿನ್ನ ಒಳಗಾಗ್ತಾರೆ. ಅವಾಗ ನಾನು ಕೋದಂಡನ ಜೊತೆಗೆ ಇದೇ ಮನೆಗೆ ಇರ್ತೀನಿ. ಸರಿ ಯೋಚನೆ ಮಾಡಿ ಬೇಗ ಅಡುಗೆ ಮಾಡು. ಏನಾದ್ರೂ ಬೇಗ ಹೋಗಿ ಬರ್ತೀನಿ ನಾನು. ಇಲ್ಲೇ ಬರ್ಬೇಡ, ಅಲ್ಲೇ ಹಾಳಾಗೋಗು. ಗೊತ್ತಾ ಅಂತ ನಾನು ಬಿಸಿ ಅಡುಗೆ ಮಾಡಿಕ್ಬೇಕಂತೆ ಈ ಮನೆ ಹಾಳಿಗೆ. ನೋಡ್ದೇನಿಲ್ಲ ಸ್ಮಕ್ಕ ಹೆಂಗೈತಿ ಇವಳು ವರ್ಷೇನ? ಏನು ಮಾಡಕ್ಕಾಗಲ್ಲ ಕಣಿ ಜಯಮ್ಮ. ಈಗ ನೀನ್ ಗಂಡನೇ ಒಪ್ಕೊಂಡವನೇ ತಾನೆ ಅವಳು ಬಸ್ರಿ ಆಗೋದಕ್ಕೆ ನಾನೇ ಕಾರಣ ಅಂತಾನ. ಈಗ ನಾವೇನು ಹೇಳಕ್ಕಾಗಲ್ಲ, ಅವಳನ್ನ ಒದ್ಯಕ್ಕೂ ಆಗಲ್ಲ. ಒದ್ರೆ ಸುಮ್ನೆ ಕಂಪ್ಲೇಂಟ್ ಅಂತ ಕೊಟ್ರೆ ನಿನ್ನೆ ಒಳಕ್ ಹಾಕಿಸ್ತಾರೆ. ಮತ್ತೀಗ ಏನೇ ಮಾಡೋದು? ಏನು ಮಾಡಕ್ಕಾಗಲ್ಲ, ಸುಮ್ನಿರು. ನೋಡೋಣ ಒಂದ್ ದಿವಸ ಆದಲ್ಲಿ, 1-2 ದಿವಸ ಇಲ್ಲೇ ಇದ್ದು ಹೊರಗೇನೆ. ಅವಳಿಗೂ ಬೇಜಾರಾಗುತ್ತಲ್ಲ, ಹೋಗ್ತಾಳೆ ಅನ್ಸುತ್ತೆ. ಎಲ್ಲಾದ್ರೂ ದುಡ್ಡು ಪಡ್ದು ಏನಾದ್ರು ಸಿಗುತ್ತಾ ಅಂತ ಬಂದೇಳೋ ಏನೋ, ಅಥವಾ ಅವಳು ಕರ್ಕೊಂಡೋಗಿ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸ್ ನೋಡು. ಅವಳು ಒಬ್ಬಸರಿನ ಅಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಹೆಂಗಾದ್ರೂ ಉಪಾಯ ಮಾಡಿ ಕರ್ಕೊಂಡು ಹೋಗೋಣ. ಏನು ಪದ್ಯಕ್ಕೆ ಹೋಗಕ್ ಹೋಗ್ಬೇಡ, ಸುಮ್ಮನೆ ಯಾಕೆ ಬೇಕು. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ನ ಯಾಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಆಮೇಲೆ ನಿನ್ ಗಂಡುಗೂ ಅವಳಿಗೂ ಸಲೀಸ್ ಆಗ್ಬಿಡುತ್ತೆ ನೀನ್ ಇಲ್ದಿದ್ರೆ. ಅವಳು ಹೆಂಗೆ ಕರ್ಕೊಂಡು ಹೋಗೋದು? ಆಸ್ಪತ್ರೆಗೆ ಹೋಗೋಣ ಬಾರಿ ಅಂತಂದ್ರೆ ಗೊತ್ತಾಳ ಅವಳು. ಸುಮ್ಮನೆ ಈ ತರ ಸಿಟ್ ಮಾಡ್ಕೊಂಡು ಕರೆದ್ರೆ ಯಾವ ತರ ಬರ್ತಾರೆ ಹೇಳಿ ಜೈನ್ದಾಕ? ನಿಂದು ಪ್ರೀತಿಯಿಂದ ಮಾತಾಡ್ಸಿ ಏನಾದ್ರೂ ಬಿಸಿ ಅಡುಗೆ ಮಾಡಿಕ್ಬಿಟ್ಟು ಕರ್ಕೊಂಡೋಗಿ ನೈಸ್ ಮಾಡಿ. ಅವಾಗ ಬಂದೇ ಬರ್ತಾಳೆ ಅವಳು ಹಾಸ್ಪಿಟ್ಲಿಗೆ. ಹೌದಾ? ಸರಿ ಆಯ್ತು ಕಣೆ, ಬನು ನೋಡೋಣ ಏನ್ ಮಾಡೋದು. ಹೋಗಿ ಏನೋ ಅಡುಗೆ ಮಾಡ್ತೀನಿ, ನೋಡೋಣ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ. ಅವಾಗ ಗೊತ್ತಾಗುತ್ತೆ ಅವಳು ಬಂಡವಾಳ ಏನು ಅಂತ. ಮಾಡ್ತೀಯಾ ಏನಾದ್ರೂ ಸ್ವೀಟ್ ಮಾಡಿ? ಸ್ವೀಟಾ? ಯಾಕೆಂದ್ರೆ ನಿನ್ ಗಂಡನ 2ನೇ ಹೆಂಡತಿ ಬಸ್ರಿ ಆಗ್ಯಾವಳಲ್ಲ, ಅದೇ ಖುಷಿಗೆ ಸ್ವೀಟ್ ಮಾಡು, ಅವಳು ತಿಂತಾಳೆ, ನಾವು ಒಂದಿಟ್ಟ ತಿಂತೀವಿ ಅಲ್ವೇನೆ ಬಾನು? ಭಾಗ್ಯಮ್ಮ ಸುಮ್ಮನ ಹೋಗ್ರಿ ಇಲ್ಲಿಂದ. ಸ್ವೀಟ್ ಮಾಡ್ಬೇಕಂತ ಸ್ವೀಟ. ನನಗೆ ಖಾರದ ಪುಡಿ ಒಯ್ದು ಅವಳನ್ನ ಸಾಯಿಸ್ಬಿಡೋಣ ಅನ್ನಿಸ್ತೈತಿ. ಇವಾಗ ಸ್ವೀಟ್ ಮಾಡ್ಬೇಕಂತೆ ಇವರಿಬ್ರಿಗೂ.